28 ಕಾರ್ಮಿಕರನ್ನ ತೆಗೆದುಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀ ಕನ್ನಡ ನ್ಯೂಸ್ ವರದಿಯಿಂದ ಕಾರ್ಖಾನೆ ಎಚ್ಚೆತ್ತುಕೊಂಡಿದೆ. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆಡಳಿತ ಮಂಡಳಿ ಕಾರ್ಮಿಕರನ್ನ ಮರುನೇಮಕ ಮಾಡಿಕೊಂಡಿದೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೊಸಪೇಟೆಯ ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದ್ರೆ ಈ ಕಾರ್ಖಾನೆಯಿಂದ 28 ಕಾರ್ಮಿಕರನ್ನ ತೆಗೆದುಹಾಕಿರ್ತಾರೆ. ಹೊಸಪೇಟೆ ತಾಲೂಕಿನ ಹಾರುವನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಕಂಪನಿ ಇದು. ಯಾವಾಗ ಜೀ ಕನ್ನಡ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡುತ್ತೆ, ನಂತರದಲ್ಲಿ ಎಚ್ಚೆತ್ತುಕೊಂಡು ಕಾರ್ಮಿಕರನ್ನ ಕಾರ್ಖಾನೆ ನೇಮಕ ಮಾಡಿಕೊಂಡಿದೆ. ಬಿಹಾರದಿಂದ ಕರೆತಂದಿದ್ದಂತಹ ಕಾರ್ಮಿಕರನ್ನ ತೆರವು ಮಾಡಿ ಸ್ಥಳೀಯ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚಿನ ಒತ್ತು ನೀಡುತ್ತೇವೆ ಅಂತ ಹೇಳಿ ಕಾರ್ಖಾನೆಯ ಆಡಳಿತ ಮಂಡಳಿ ಸದ್ಯ ತಿಳಿಸಿದೆ. ಇನ್ನು ಮುಂದೆ ಈ ತಪ್ಪು ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿ ಕಾರ್ಖಾನೆ ಆಡಳಿತ ಮಂಡಳಿ ಹೇಳಿರುವಂತದ್ದು. ಹಾಗಾಗಿ ಜೀ ಕನ್ನಡ ನ್ಯೂಸ್ ಸುದ್ದಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಕಾರ್ಮಿಕರು. ಸ್ಥಳೀಯರಿಗೆ ಉದ್ಯೋಗ ಕಡಿತ ಮಾಡಿ ಹೊರ ರಾಜ್ಯದ ಕಾರ್ಮಿಕರಿಗೆ ಮಣೆ ಹಾಕಲಾಗಿತ್ತು. ಈ ಕಾರ್ಖಾನೆಯಿಂದ ಸ್ಥಳೀಯರಿಗೆ ಉದ್ಯೋಗವನ್ನ ನೀಡ್ತೀವಿ ಅಂತ ಹೇಳಿದ್ದ ಕಾರ್ಖಾನೆ ಫುಲ್ ಉಲ್ಟಾ ಹೊಡೆದಿತ್ತು. ಭೂಮಿ ನೀಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಕಂಪನಿ ಹೇಳಿರುತ್ತೆ, ಆದ್ರೆ ಈ ರೀತಿ ಉಲ್ಟಾ ಹೊಡೆದಿರೋದ್ರಿಂದ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿದ ನಂತರದಲ್ಲಿ ಸದ್ಯ ಕಾರ್ಖಾನೆ ಎಚ್ಚೆತ್ತುಕೊಂಡು ಕಾರ್ಮಿಕರನ್ನ ಮರು ನೇಮಕ ಮಾಡಿಕೊಳ್ಳಲಾಗಿದೆ. ಸಂಪತ್ ಅಂತೇಳಿ ಅವರು ದಿನಗೂಲಿ ನೌಕರರು ಕಾಂಟ್ರಾಕ್ಟ್ ಅವ್ರ ಕಡೆಯಿಂದ ನಾವು 28 ಜನ ದಿನಗೂಲಿ ನೌಕರನ್ನ ತಗೊಂಡಿದ್ವಿ. ಸೊ ಅಕ್ಟೋಬರ್ 5ನೇ ತಾರೀಕು ಒಂದು 10 ಜನನ್ನ ಡಿಸಿಪ್ಲಿನರಿ ಆಕ್ಷನ್ ಮೇಲೆ ಒಂದು ಮಟ್ಟಿಗೆ ಅವ್ರನ್ನ ಅಮಾನತ್ ಮಾಡಿದ್ದೇನೆ. ಇಲ್ಲಿ ಟೋಟಲ್ ಎಂಪ್ಲಾಯ್ಸ್ 155 ಜನದಲ್ಲಿ 80 ಜನ ಲೋಕಲ್ ಲೋರ್ ಇದ್ದಾರೆ. ಇನ್ನು ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಲೋಕಲ್ ಲೋರೇ ಕೆಲಸ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಮಗೆ ಗೊತ್ತಿದೆ, ಯಾವ್ದು ಇಂಡಸ್ಟ್ರಿ ನಡೆಸ್ಬೇಕಂದ್ರೆ ಕಂಪಲ್ಸರಿ ನಮ್ಗೆ ಲೋಕಲ್ ಲೋರ್ ಕೊಡ್ಬೇಕಂತ ಗೊತ್ತಿದೆ. ಪ್ಲಸ್ ಲೋಕಲ್ ಲೋರ್ ಸಪೋರ್ಟ್ ಇದೆ. ನಾವು ಕೂಡ ಅವ್ರಿಗೆ ಎಲ್ಲ ರೀತಿಯಿಂದ ಕೂಡ ನಾವು ಸಹಕಾರ ಮಾಡ್ತಾ ಇದೀವಿ, ಅವರು ಕೂಡ ಮಾಡ್ತಾರೆ ನಮ್ಗೆ. ಸೊ ಅದರ್ ದೆನ್ ದಿಸ್ ಲೋಕಲ್ ಲೋರ್ ತಗೊಂಡಾಗೆ ಇವನ್ ಊರಿಗೂ ಕೂಡ ಬೇಕಾದ ಪ್ರತಿಯೊಂದು ಕೂಡ ನಾವು ಮಾಡಿದ್ವಿ. ಫಾರ್ ಎಕ್ಸಾಂಪಲ್ಗೂ ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದೀವಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಸ್ಥಳೀಯರಿಗೆ ಉದ್ಯೋಗ ಕಡಿತ ಮಾಡಿ ಹೊರ ರಾಜ್ಯದ ಕಾರ್ಮಿಕರಿಗೆ ಮಣೆ ಹಾಕಲಾಗಿತ್ತು ಕಾರ್ಖಾನೆ. ಯಾವಾಗ ಜೀ ಕನ್ನಡ ನ್ಯೂಸ್ ಈ ಕುರಿತಂತೆ ವರದಿಯನ್ನ ಬಿತ್ತರಿಸಿತೋ ನಂತರದಲ್ಲಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯ ಕಾರ್ಮಿಕರನ್ನ ಮರು ನೇಮಕ ಮಾಡ್ಕೊಂಡಿದ್ದಾರಾ, ಏನ್ ಹೇಳ್ತಾ ಇದ್ದಾರೆ? ಹೌದು ದಿವ್ಯಾ, ಏನು ಅಂತ ಹೇಳಿದ್ರೆ ಇದು ಜೀ ಕನ್ನಡ ನ್ಯೂಸ್ ನ ಬಹುದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಕಾರ್ಖಾನೆ ಯಾವುದೇ ಒಂದು ನಗರದಲ್ಲಿ ಆಗ್ಲಿ ಗ್ರಾಮೀಣ ಭಾಗದಲ್ಲಿ ಆಗ್ಲಿ ಆ ಇಂಡಸ್ಟ್ರಿ ಅಲ್ಲಿ ಹಾಕಿದಾಗ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಒಂದು ನಿಯಮ ಕೂಡ ಇದೆ. ಹಾಗಾಗಿ ಸುಮಾರು 28 ಕಾರ್ಮಿಕರನ್ನ ಹೊಸಪೇಟೆ ತಾಲೂಕಿನ ಆರವನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸಾಯಿ ಪ್ರಗತಿ ಸ್ಟೀಲ್ಸ್ ಉದ್ಯೋಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ, ಈ ಕಂಪನಿ ಕಾರ್ಮಿಕರನ್ನ ಅಂದ್ರೆ 15-20 ವರ್ಷ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರನ್ನ ಏಕಾಏಕಿ ಕೈ ಬಿಡುತ್ತೆ. ಕೈ ಬಿಟ್ಟ ನಂತರದಲ್ಲಿ ಅವ್ರಿಗೆ ಅಸಹಾಯಕರಾಗ್ತಾರೆ. ಯಾಕಂತ ಹೇಳಿದ್ರೆ 15-20 ವರ್ಷ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿದವರು ಏಕಾಏಕಿ ಅವ್ರನ್ನ ತೆಗೆದು ಹಾಕಿದಾಗ ಅವ್ರಿಗೆ ಬೇರೆ ದಾರಿ ಕಾಣೋದಿಲ್ಲ ಮತ್ತು ಬೇರೆ ಕಡೆ ಉದ್ಯೋಗಕ್ಕೆ ಹೋಗೋದಕ್ಕೂ ಕೂಡ ಅವರು ತುಂಬಾ ಚಿಂತಾಕ್ರಾಂತರಾಗಿರ್ತಾರೆ. ಯಾಕಂದ್ರೆ ಕಂಪನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂತ ಏನು ಕಾರ್ಮಿಕರು ಇರ್ತಾರೆ, ಅವರು ಕಂಪನಿ ಅವರನ್ನ ತೆಗೆದು ಹಾಕಿದಾಗ ಅವ್ರಿಗೆ ದಾರಿನೇ ಕಾಣೋದಿಲ್ಲ. ನಂತರ ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ವಿಸ್ತೃತವಾಗಿ ಸುದ್ದಿಯನ್ನ ಪ್ರಸಾರ ಮಾಡುತ್ತೆ. ಪ್ರಸಾರ ಮಾಡಿದಂತ ನಂತರದಲ್ಲಿ ಈಗ ಆಡಳಿತ ಮಂಡಳಿ ಕೂಡ ಎಚ್ಚೆತ್ಕೊಂಡಿದೆ ಮತ್ತು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಈ ತಪ್ಪು ಆಗದಂತೆ ನೋಡ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ಆಡಳಿತ ಮಂಡಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತು 28 ಜನರು ಏನು ಅವ್ರನ್ನ ತೆಗೆದು ಹಾಕಲಾಗಿತ್ತು ಕೆಲಸದಿಂದ, ಮತ್ತೆ ಅವರನ್ನ ಕೆಲಸಕ್ಕೆ ಮರು ಜಾಯಿನಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಜೀ ಕನ್ನಡ ನ್ಯೂಸ್ ನ ಬಹುದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಮತ್ತು ಕನ್ನಡಿಗರಿಗೆ ನಿಜವಾಗ್ಲೂ ಕೂಡ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಖಾನೆ ಹೊರಗಿನವ್ರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಅಂದ್ರೆ ಹಿಂದಿ ವಾಲಾಗಳಿಗೆ, ಹೊರ ರಾಜ್ಯದವರಿಗೆ ಕೊಡ್ತಕ್ಕಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಗಳು ಮಾಡ್ತಾ ಇರತಕ್ಕಂತ ಒಂದು ಕೆಲಸ. ಆದ್ರೆ ಈಗ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತು ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಗಮನಕ್ಕೆ ಬಂದ ತಕ್ಷಣವೇ ಇಮಿಡಿಯೇಟ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿರ್ತಕ್ಕಂಥದ್ದು. ಹಾಗಾಗಿ ಕಾರ್ಮಿಕರು ಕೂಡ ಖುಷಿ ಪಟ್ಟಿದ್ದಾರೆ ಮತ್ತು ಜೀ ಕನ್ನಡ ನ್ಯೂಸ್ಗೆ ಧನ್ಯವಾದವನ್ನು ಕೂಡ ಹೇಳಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.